ಹೆಚ್ಚಿನ ದುಡ್ಡು ಬೇಕು, ಇನ್ಫ್ರಾಸ್ಟ್ರಕ್ಚರ್ ದುಡ್ಡು ಬೇಕು, ನೀರಾವರಿ ಕೊಟ್ಟಿಲ್ಲ, ನೀರಾವರಿ ಕೊಡಬೇಕಂತ ನಮ್ಮ ಉದ್ದೇಶ ಇದೆ. ಆಮೇಲೆ ಸರ್ಕಾರದ ಯಾವ ರೀತಿ ಮನವಿದೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಡೆಫಿನೆಟ್ಲಿ ಮೀ ಆಸ್ ಅನ್ ಇಂಡಿವಿಜುವಲ್ ವಿ ಹೋಪ್ ದಟ್ ಮೋರ್ ಮನಿ ವಿಲ್ ಕಮ್ ಟು ಸ್ಟೇಟ್ ಫಾರ್ ದ ಡೆವಲಪ್ಮೆಂಟ್. ನಮ್ಮ ಶೇರ್ ಏನು ಬೇಕು ಆ ಶೇರ್ ಏನು ಬೇಕು, ನಮಗೆ ಕಾನೂನುಬದ್ಧವಾಗಿ ಬರ್ತಕ್ಕಂಥ ಶೇರ್ ಇದೆ, ಕರ್ನಾಟಕ ಸರ್ಕಾರದ ಜನರ ತೆರಿಗೆದು ದುಡ್ಡು ಏನಿದೆ ಅದು ಬರಬೇಕಂತಕ್ಕಂಥದ್ದು ನಮ್ಮ ಮೊದಲನೇ ಮನವಿ. ಅದ್ರ ಜೊತೆಗಿನ ಹೆಚ್ಚಿನ ಹಣವನ್ನು ಒದಗಿಸಬೇಕಂತ ನಮ್ಮ ಮನವಿ ಇದೆ. ಅಲ್ಲ ಇದೆಯಲ್ಲ ಅದು ಗೊತ್ತಿಲ್ಲ, ಹೋಪ್ಫುಲಿ. ಯಾಕಂದ್ರೆ ಇದೇನು ಪ್ರಧಾನಮಂತ್ರಿಯವರು ಏನು ಸುಪ್ರೀಂ ಆಗಿ ಯಾವಾಗಲೂ ಟ್ರೀಟ್ ಮಾಡ್ತಾನೆ ಬಂದಿದ್ದಾರೆ. ಕಳೆದ 10 ವರ್ಷದಿಂದ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಅಟ್ಲೀಸ್ಟ್ ಈ ಬಾರಿ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ನಾನು ವೈಯಕ್ತಿಕ ಹಾಗೂ ಸರ್ಕಾರ ವತಿಯಿಂದ ಮನವಿ ಮಾಡ್ತೀನಿ. ಯಾರು ಅಲ್ಲ, ಆಬ್ವಿಯಸ್ಲಿ ನಾನಂತೂ ಹೋಗಿರಲಿಲ್ಲ ಮೀಟಿಂಗ್ ನಲ್ಲಿ. ಆಬ್ವಿಯಸ್ಲಿ ಯಾವಾಗ ಯಾರೇ ರಾಜ್ಯದ ಮಂತ್ರಿಗಳಾಗಿರ್ಲಿ, ಮುಖ್ಯಮಂತ್ರಿ ಹೋದಾಗ ರಾಜ್ಯದ ಹಿತದೃಷ್ಟಿಯಿಂದ ಹೋಗಿರ್ತಾರೆ, ಮಾತನಾಡಿರ್ತಾರೆ. ಇನ್ನ ಪ್ರಪೋಸಲ್ ಹಂತದಲ್ಲಿದೆ, ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹಂಗಾಗಿ ಮೊನ್ನೆ ತಾನೇ ನಮ್ಮ ಸೆಕ್ರೆಟರಿಗಳು, ಐಟಿ ಸೆಕ್ರೆಟರಿಗಳು ಟ್ರೇಡ್ ಯೂನಿಯನ್ ಅವ್ರಿಗೆ ಕರೆಸ್ಬಿಟ್ಟು, ಯೂನಿಯನ್ ಅವರಿಗೆ ವಿಶೇಷವಾಗಿ ಐಟಿ ಯೂನಿಯನ್ ಅವ್ರಿಗೆ ಕರೆಸಿ ಅವ್ರ ಎಂಪ್ಲಾಯೀಸ್ ನ ಕರೆಸಿ ಮಾತನಾಡಿದ್ವಿ. ಅವ್ರದಾದಂತ ಡಿಸೆಂಟ್ ಇದೆ, ಇದನ್ನ ಅವ್ರದಾದಂತ ಅಭಿಪ್ರಾಯಗಳು ಇನ್ನ ಸಂಗ್ರಹಣೆ ಕೂಡ ಮಾಡ್ತಾ ಇದ್ದೀವಿ. ಕೆಲವರು ಪಾಸಿಟಿವ್ ಇದ್ದಾರೆ, ಬಹಳ ಜನ ನೆಗೆಟಿವ್ ಕೂಡ ಆಗಿದ್ದಾರೆ. ಇದು ಈಗ ಇಂಡಸ್ಟ್ರಿಗೆ ಬಿಕಾಸ್ ಇದು ಪಬ್ಲಿಕ್ ಡೊಮೇನ್ ಇರೋದ್ರಿಂದ ಅವರ ಅಭಿಪ್ರಾಯಗಳನ್ನ ಹೇಳ್ಬೋದು. ಖಂಡಿತವಾಗ್ಲೂ ಸರ್ಕಾರ ಅಂತಿಮ ನಿರ್ಣಯ ತಗೊಳ್ತದೆ.